40ರ ನಂತರ ಮೆಟಬಾಲಿಕ್ ಸ್ಲೋಡೌನ್ ನಿಂದ ಮಸಲ್ ವೇಸ್ಟಿಂಗ್, ಬೋನ್ ಡೆನ್ಸಿಟಿ ಕಮ್ಮಿ, ಮಂಡಿ ನೋವು, ಸೊಂಟ ನೋವು, ಬೆನ್ನೋವು. ನೋನಿ ಮತ್ತು ಔಷಧೀಯ ಗಿಡಮೂಲಿಕೆಗಳು ನೋವನ್ನ ಕಮ್ಮಿ ಮಾಡಿ ಪೋಷಕಾಂಶ ನೀಡಿ ಮೂಳೆ ಸ್ನಾಯುಗಳನ್ನ ಬಲಪಡಿಸುತ್ತವೆ. ಅಮೃತ್ ನೋನಿ ಆರ್ಥೋ ಪ್ಲಸ್ ನೋವು ರಹಿತ ಜೀವನಕ್ಕಾಗಿ ಖರೀದಿಸಲು ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ಡ್ ಕಾಮೆಂಟ್ ನಲ್ಲಿದೆ. ದಿಢೀರ್ ಚಿನ್ನದ ರೇಟ್ ಡೌನ್, ಒಂದೇ ವಾರದಲ್ಲಿ 5% ಬಿದ್ದ ಬಂಗಾರ. ಟ್ರಂಪ್ ಆಟನ, ಹೂಡಿಕೆ ಕಾಟನ, ಯಾರು ಇಳಿಸಿದ್ದು ಚಿನ್ನನ? ಸ್ನೇಹಿತರೆ, ಭಾರತದಲ್ಲಿ ಬಂಗಾರವನ್ನ ಎಷ್ಟು ದಿನ ಹಿಡಿಯೋರೇ ಇರಲಿಲ್ಲ. ಯಾವುದೇ ಲಗಾಮ್ ಇಲ್ಲದೆ ಹಾರ್ಕೊಂಡು ಮೇಲಕ್ಕೆ ಹೋಗ್ತಾನೆ ಇತ್ತು. ಆದ್ರೆ ಈಗ ದಿಢೀರ್ ಅಂತ ಚಿನ್ನದ ಬೆಲೆಯಲ್ಲಿ ಭಾರಿ ಕುಸಿತ ಉಂಟಾಗಿದೆ. ದೀಪಾವಳಿ ಹಬ್ಬದ ವೇಳೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆ 1.33 ಲಕ್ಷ ರೂಪಾಯಿ ತಲುಪಿತ್ತು. ಆದ್ರೆ ಈಗ ಹಬ್ಬದ ಬಳಿಕ ಚಿನ್ನಕ್ಕೆ ಬೇಡಿಕೆ ಡೌನ್ ಆಗಿದೆ. ಡಿಮಾಂಡ್ ನಲ್ಲಿ ಕುಸಿತ ಕಂಡಿರುವುದು ಗೋಲ್ಡ್ ರೇಟ್ ನಲ್ಲೂ ಕೂಡ ಕಾಣಿಸ್ತಾ ಇದೆ. ಕಳೆದ ಒಂದು ವರ್ಷದಲ್ಲಿ ತನ್ನ ಹೈಯೆಸ್ಟ್ ಪಾಯಿಂಟ್ ಮುಟ್ಟಿದ್ದ ಚಿನ್ನ ಈಗ 10 ಗ್ರಾಂಗೆ 1.27 ಲಕ್ಷ ರೂಪಾಯಿ ಆಗಿದೆ. ಅಂದ್ರೆ ಒಂದೇ ವಾರದಲ್ಲಿ ಸುಮಾರು 5% ಅಥವಾ 6,500 ರೂಪಾಯಿ ಡೌನ್ ಆಗಿದೆ. ಇದೇನ್ ಕೇವಲ 6,000 ರೂಪಾಯಿನ ಅಂತ ಅನ್ಕೋಬೇಡಿ. ಈ ಗ್ರಾಫ್ ಒಂಚೂರು ನೋಡಿ, ಕಳೆದ 2 ವರ್ಷದಲ್ಲಿ ಬಿದ್ದಿರೋ ರೆಕಾರ್ಡೇ ಇಲ್ಲ. ಆದ್ರೀಗ ಸಡನ್ ಆಗಿ ಶಾರ್ಪ್ ಡಿಕ್ಲೈನ್, ವರ್ಟಿಕಲ್ ಡಿಕ್ಲೈನ್, 5% ಡೌನ್. ಹಾಗಿದ್ರೆ ಚಿನ್ನದ ಓಟಕ್ಕೆ ಬ್ರೇಕ್ ಹಾಕಿದ್ಯಾರು? ಇದ್ದಕ್ಕಿದ್ದಂತೆ ಚಿನ್ನ ಕುಸಿದ್ಯಾಕೆ? ಇದು ಸಣ್ಣ ಕರೆಕ್ಷನ್ ಅಷ್ಟೇನಾ ಅಥವಾ ಚಿನ್ನದ ಬೆಲೆ ಇನ್ನೂ ಡೌನ್ ಆಗುತ್ತಾ? ಆರ್ಥಿಕ ತಜ್ಞರ ಪ್ರಿಡಿಕ್ಷನ್ ಪ್ರಕಾರ ಬಬಲ್ ಬಸ್ಟ್ ಆಗತ್ತಾ ಗೋಲ್ಡ್ದು? ಎಲ್ಲವನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ. ಹಾಗೆ ಒಂದು ಸಣ್ಣ ಮನವಿ, ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದಿರೋ ವೀಕ್ಷಕರ ಹತ್ರ ಇದು, ದಯವಿಟ್ಟು ವಿಡಿಯೋ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರೆಯಬೇಡಿ ಅನ್ನೋ ರಿಕ್ವೆಸ್ಟ್. ಬನ್ನಿ ಆರಂಭ ಮಾಡೋಣ. ಜಾಗತಿಕ ಮಾರ್ಕೆಟ್ ನಲ್ಲೂ ಕಮ್ಮಿ, ಬೆಳ್ಳಿಗೂ ಬಿತ್ತು ಬ್ರೇಕ್. ಚಿನ್ನ ಕೇವಲ ಭಾರತದ ಮಾರುಕಟ್ಟೆಯಲ್ಲಿ ಅಷ್ಟೇ ಅಲ್ಲ, ಜಾಗತಿಕ ಮಾರ್ಕೆಟ್ ನಲ್ಲೂ ಕೂಡ ಡೌನ್ ಆಗಿದೆ. ನೀವಿಲ್ಲಿ ನೋಡ್ತಾ ಇರಬಹುದು, ಅಕ್ಟೋಬರ್ 18, 19 ಟೈಮ್ ನಲ್ಲಿ 1 ಔನ್ಸ್ ಅಂದ್ರೆ 30 ಗ್ರಾಂ ಚಿನ್ನದ ಬೆಲೆ $4,247 ಇತ್ತು. ಆದ್ರೆ 10 ದಿನ ಕಳೆಯುವಷ್ಟರಲ್ಲಿ $3,943 ಪರ್ ಔನ್ಸ್ ಆಗಿದೆ. ಅಂದ್ರೆ ಒಂದೂವರೆ ವಾರದಲ್ಲಿ 7% ಡೌನ್ ಅಥವಾ $300 ಕಮ್ಮಿ ಆಗಿದೆ. ಕೇವಲ ಚಿನ್ನ ಅಂತಲ್ಲ, ಇತ್ತೀಚೆಗೆ ಚಿನ್ನವನ್ನ ಮೀರಿಸಿ ಸುದ್ದಿಯಾಗಿದ್ದ ಬೆಳ್ಳಿ ಕೂಡ ಬೀಳ್ತಾ ಇದೆ. ಅಕ್ಟೋಬರ್ 20ಕ್ಕೆ 1 ಕೆಜಿ ಬೆಳ್ಳಿ ಬೆಲೆ 1,63,000 ರೂಪಾಯಿ ಇತ್ತು. ಈಗ ಅದು 1,45,000 ರೂಪಾಯಿಗೆ ಇಳಿದಿದೆ. 7-8 ದಿನದಲ್ಲಿ 18,000 ಕಮ್ಮಿಯಾಗಿದೆ. ಜಾಗತಿಕ ಮಾರ್ಕೆಟ್ ನಲ್ಲೂ ಕೂಡ ಬೆಳ್ಳಿ $54 ಪರ್ ಔನ್ಸ್ ನಿಂದ $46ಗೆ ಇಳಿದಿದೆ. ಪ್ರೆಷಸ್ ಮೆಟಲ್ ಅಂತ ಕರೆಸಿಕೊಳ್ಳೋ 2 ಲೋಹಗಳು ಬೆಲೆ ಕಳೆದುಕೊಳ್ತಿವೆ. ಹಾಗಿದ್ರೆ ಇದಕ್ಕೆ ಕಾರಣ ಏನು? ತಣ್ಣಗಾದ ಟ್ರಂಪ್. ಸ್ನೇಹಿತರೆ, ಚಿನ್ನ ಆಗ್ಲಿ, ಬೆಳ್ಳಿ ಆಗ್ಲಿ ಅಥವಾ ಯಾವುದೇ ಸ್ಟಾಕ್ ಆಗ್ಲಿ, ದರದಲ್ಲಿ ವ್ಯತ್ಯಾಸ ಆದ್ರೆ ಅದಕ್ಕೆ ಒಂದು ಕಾರಣ ಅಲ್ಲ, ಹಲವಾರು ಕಾರಣ ಇರುತ್ತೆ. ಚಿನ್ನದ ವಿಚಾರದಲ್ಲೂ ಕೂಡ ಹಲವು ಕಾರಣಗಳಿವೆ. ಅದರಲ್ಲಿ ಟ್ರಂಪ್ ಸೈಲೆಂಟ್ ಆಗ್ತಿರೋದು ಕೂಡ ಒಂದು ದೊಡ್ಡ ಕಾರಣ. ಈಗಂತೂ ಜಗತ್ತಿನ ಆಗು ಹೋಗುಗಳಿಗೆಲ್ಲ ಟ್ರಂಪೇ ಕಾರಣ ಆಗ್ತಾ ಇದ್ದಾರೆ. ಈ ಮನುಷ್ಯ ಇವತ್ತೇನ್ ಮಾಡ್ತಾನಪ್ಪ ಅಂತ ಹೇಳಿ ಜಗತ್ತು ಹೆದರಿಕೆಯಿಂದ ನೋಡೋ ರೀತಿಯಾಗಿದೆ ಬೆಳಗ್ಗೆ ಎದ್ದು ಈತನ ಕಡೆಗೆ. ಅದೇ ರೀತಿ ಚಿನ್ನದ ಬೆಲೆ ಏರಿಕೆಯಾಗೋದಕ್ಕೂ ಟ್ರಂಪ್ ಕಾರಣ ಆಗಿದ್ರು. ಕಳೆದ ಏಪ್ರಿಲ್ ನಲ್ಲಿ ಚೀನಾ ಮೇಲೆ ಟ್ಯಾರಿಫ್ ಹಾಕಿದ್ದೆ ತಡ ಜಗತ್ತಲ್ಲಿ ಸುಂಕ ಸಮರ ಶುರುವಾಯಿತು. ಪರಿಣಾಮ ಜಗತ್ತಿನ ವ್ಯಾಪಾರದಲ್ಲಿ ಅಸ್ಥಿರತೆ ಉಂಟಾಗಿ ಆರ್ಥಿಕತೆ ಅಲುಗಾಡೋಕೆ ಶುರುವಾಯಿತು. ಹೀಗಿದ್ದಾಗ ಗೋಲ್ಡ್ ರೇಟ್ ಕೂಡ ಹೆಚ್ಚಾಯಿತು. ಯಾಕಂದ್ರೆ ಆಗ ಹೂಡಿಕೆದಾರರು, ಜಾಗತಿಕ ಸೆಂಟ್ರಲ್ ಬ್ಯಾಂಕ್ಗಳು, ಸಾಮಾನ್ಯ ಜನರು ಎಲ್ರಿಗೂ ಕೂಡ ಸೇಫ್ ಇನ್ವೆಸ್ಟ್ಮೆಂಟ್ ಅಂತ ಕಂಡಿದ್ದು ಈ ಯೆಲ್ಲೋ ಮೆಟಲ್ ಗೋಲ್ಡ್. ಜನ ಮುಗಿಬಿದ್ರು. ಪರಿಣಾಮ ಏಪ್ರಿಲ್ ತಿಂಗಳಲ್ಲಿ ಚಿನ್ನ ಭಾರತದಲ್ಲಿ 1 ಲಕ್ಷದ ಗಡಿಯನ್ನ ದಾಟಿತ್ತು. ಆದ್ರೆ ಈಗ ಸ್ವಲ್ಪ ಅಮೆರಿಕದ ತೆರಿಗೆ ಕಾರ್ಮೋಡ ಕಮ್ಮಿ ಆಗ್ತಾ ಬರ್ತಾ ಇದೆ. ಹಾಗಂತ ಟ್ರಂಪ್ ಕಂಪ್ಲೀಟ್ ಸೈಲೆಂಟ್ ಆಗಿದ್ದಾರೆ ಅಂತಲ್ಲ, ಅವರ ಬಾಯಿ ಯಾವತ್ತೂ ಮುಚ್ಚಲ್ಲ. ಆದ್ರೆ ಟ್ಯಾರಿಫ್ ವಿಚಾರದಲ್ಲಿ ಹಾರಾಡೋದು, ಕಿರ್ಚಾಡೋ ಚೂರ್ ಕಮ್ಮಿ ಮಾಡ್ತಾ ಇದ್ದಾರೆ. ಹಲವು ರಾಷ್ಟ್ರಗಳ ಟ್ಯಾರಿಫ್ ಕಮ್ಮಿ ಮಾಡ್ತಿದೀವಿ ಅಂತ ಅಮೆರಿಕ ಹೇಳ್ತಾ ಇದೆ. ಜಾಗತಿಕ ಆರ್ಥಿಕತೆ ಚಿನ್ನದ ವಿಚಾರದಲ್ಲಿ ದೊಡ್ಡ ಪ್ರಭಾವ ಬೀರುವ ಚೀನಾ ಜೊತೆಗೆ ಮಾತುಕತೆ ನಡೆಸ್ತಾ ಇದ್ದಾರೆ. ಇಬ್ರು ಒಬ್ಬರ ಮೇಲೊಬ್ರು 100%, 150% ಸುಂಕ ಹಾಕ್ತೀವಿ ಅಂತ ಬಡಿದಾಡ್ತಾ ಇದ್ರು. ಆದ್ರೆ ಈಗ ಅಮೆರಿಕ ಚೀನಾ ಮೇಲಿನ ಟ್ಯಾರಿಫ್ ಇಳಿಸಬಹುದು ಅಂತ ಹೇಳಲಾಗ್ತಿದೆ. ಚೀನಾ ಜೊತೆ ಟ್ರೇಡ್ ಡೀಲ್ ಮಾಡ್ಕೋತಿದ್ದೀವಿ ಅಂತ ಖುದ್ದು ಟ್ರಂಪೇ ಹೇಳಿದ್ದಾರೆ. ಇತ್ತ ಚಿನ್ನದ ವಿಚಾರದಲ್ಲಿ ಮತ್ತೊಂದು ದೊಡ್ಡ ರಾಷ್ಟ್ರ, ಜಗತ್ತಿನ 4ನೇ ಅತಿ ದೊಡ್ಡ ಆರ್ಥಿಕತೆ ಭಾರತ. ಈ ಭಾರತದ ವಿಚಾರದಲ್ಲೂ ಕೂಡ ಪಾಸಿಟಿವಿಟಿ ಕಾಣಿಸ್ತಾ ಇದೆ. ಭಾರತ ಟ್ರಂಪ್ ತೆರಿಗೆ ಹುಚ್ಚಾಟಕ್ಕೆ ಸೊಪ್ಪು ಹಾಕ್ತಾ ಇಲ್ಲ. ಆದ್ರೆ ಬ್ಯಾಕ್ ಚಾನೆಲ್ ನಲ್ಲಿ ಮಾತುಕತೆ ನಡೆಸ್ತಾ ಇದೆ. ಶೀಘ್ರದಲ್ಲಿ ಅಮೆರಿಕ ಭಾರತದ ಮೇಲಿನ ಟ್ಯಾರಿಫ್ ನ ಈಗಿರೋ 50% ನಿಂದ 15ರಿಂದ 16%ಗೆ ಡೌನ್ ಮಾಡಬಹುದು ಅಂತ ಹೇಳಲಾಗ್ತಿದೆ. ಈಗ ಆಲ್ರೆಡಿ ಈ ಒಪ್ಪಂದದ ಸನಿಹದಲ್ಲಿ 2 ರಾಷ್ಟ್ರಗಳು ಇವೆ ಅಂತ ರಾಯ್ಟರ್ಸ್, ಮಿಂಟ್ ನಂತಹ ಪ್ರತಿಷ್ಠಿತ ಪತ್ರಿಕೆಗಳು ರಿಪೋರ್ಟ್ ಮಾಡಿವೆ. ಹಾಗೆ ಸ್ನೇಹಿತರೆ, ಚಿನ್ನದ ದರ ಕುಸಿಯೋದರ ಬಗ್ಗೆ ಒಂದು ವಾರದ ಹಿಂದೆನೆ ವರದಿಗಳು ಬರೋಕೆ ಶುರುವಾಗಿದ್ವು. ಇನ್ಫ್ಯಾಕ್ಟ್ ನಾವು ಕೂಡ ರಿಪೋರ್ಟ್ ಮಾಡಿದ್ವಿ. ಅದರಲ್ಲೂ ಮೆಂಬರ್ಸ್ ಓನ್ಲಿ ವಿಡಿಯೋದಲ್ಲಿ ಸವಿಸ್ತಾರವಾಗಿ ಚಿನ್ನದ ದರ ಯಾಕೆ ಏರಿಕೆಯಾಗುತ್ತೆ, ಯಾಕೆ ಇಳಿಯುತ್ತೆ, ಸದ್ಯ ಡೌನ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಯಾಕೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಮಾಹಿತಿಯನ್ನ ಕೊಟ್ಟಿದ್ವಿ. ಮಸ್ತ್ ಮಗ ಮೆಂಬರ್ಶಿಪ್ ತಗೊಂಡವರು ಆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ನ ಪಡ್ಕೊಂಡಿರ್ತಾರೆ. ನಿಮಗೂ ಕೂಡ ಆಗಾಗ ಇಂತಹ ಇಂಪಾರ್ಟೆಂಟ್ ಮಾಹಿತಿ ಇರೋ
ಎಕ್ಸ್ಕ್ಲೂಸಿವ್ ಮೆಂಬರ್ ಓನ್ಲಿ ಕಾಂಟೆಂಟ್ ನ ಆಕ್ಸೆಸ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಕೂಡ ಮಸ್ತ್ ಪ್ರೀಮಿಯಂ ಮೆಂಬರ್ಶಿಪ್ ಅನ್ನ ಕನ್ಸಿಡರ್ ಮಾಡಬಹುದು. ದಿನಕ್ಕೆ 1 ಕಪ್ ಟೀ ದರಕ್ಕಿಂತ ಕಮ್ಮಿ ಪ್ರೈಸ್ ನಲ್ಲಿ ನಾವು ಮೆಂಬರ್ಶಿಪ್ ಕೊಡ್ತಾ ಇದ್ದೇವೆ. ವಿಡಿಯೋ ಕೆಳಗಡೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೀವು ಮೆಂಬರ್ ಆಗಬಹುದು. ಆಪಲ್ ಯೂಸರ್ಸ್ ಗೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ಪ್ರತ್ಯೇಕ ಲಿಂಕ್ ಇದೆ, ಆಸಕ್ತರು ಚೆಕ್ ಮಾಡಬಹುದು. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಮಾರ್ಕೆಟ್ ಕರೆಕ್ಷನ್ ಆಯ್ತಾ? ಈ ಟ್ರಂಪ್ ಹುಚ್ಚಾಟದಿಂದ ಕಳೆದ 1 ವರ್ಷದಲ್ಲಿ ಚಿನ್ನ ವಿಪರೀತ ಏರಿಕೆ ಕಂಡಿತ್ತು. 45-50% ಎದ್ದಿತ್ತು. ಆದರೆ ಈಗ ನಿಧಾನಕ್ಕೆ ಮಾರ್ಕೆಟ್ ನಲ್ಲಿ ಕರೆಕ್ಷನ್ ಆಗ್ತಾ ಇದೆ. ತಜ್ಞರ ಪ್ರಕಾರ ಚಿನ್ನದ ರೇಟ್ ಅನಗತ್ಯವಾಗಿ ಹೆಚ್ಚಾಗಿತ್ತು. ಅಂದ್ರೆ ಚಿನ್ನದ ರೇಟ್ ಆಕ್ಚುಲಿ ಎಷ್ಟಿರಬೇಕಾಗಿತ್ತು ಅದಕ್ಕಿಂತ ಹೆಚ್ಚಾಗಿತ್ತು. ಬಬಲ್ ಕ್ರಿಯೇಟ್ ಆಗಿತ್ತು. ನಿಜವಾಗೂ ಚಿನ್ನದ ಬೇಡಿಕೆಯಲ್ಲಿ ಏರಿಕೆಯೂ ಆಗಿರಲಿಲ್ಲ. ಆತಂಕದಲ್ಲಿ ಎಲ್ಲರೂ ಇನ್ವೆಸ್ಟ್ಮೆಂಟ್ಗೆ ಚಿನ್ನದ ಕಡೆ ಮುಖ ಮಾಡಿದ್ರಿಂದ, ಸೆಂಟ್ರಲ್ ಬ್ಯಾಂಕ್ಗಳು ಗೆಬರಿ ರಾಶಿ ಹಾಕೊಂಡಿದ್ರಿಂದ ಆರ್ಟಿಫಿಷಿಯಲ್ ಅಭಾವ ಸೃಷ್ಟಿಯಾಗಿತ್ತು ಕೃತಕವಾಗಿ. ಆದ್ರೀಗ ನ್ಯಾಚುರಲ್ ಆಗಿ ಕರೆಕ್ಷನ್ ಆಗ್ತಾ ಇದೆ ಅಂತ ತಜ್ಞರು ಹೇಳ್ತಿದ್ದಾರೆ. ಸ್ನೇಹಿತರೆ, ಇದೊಂದು ಮಾರ್ಕೆಟ್ನ ಮೂಲ ಸ್ವರೂಪ. ಸ್ಟಾಕ್ ಇರಲಿ, ಕಮಾಡಿಟಿ ಇರಲಿ ಅಥವಾ ಯಾವುದೇ ಆಸೆಟ್ ಆಗಿರಲಿ, ಆರ್ಟಿಫಿಷಿಯಲ್ ಕಾರಣಗಳಿಂದ ಬೆಲೆ ಹೆಚ್ಚಾಗಿದ್ರೆ ಸಮಯ ಸಾಗದಂತೆ ಮಾರ್ಕೆಟ್ ಆ ತಪ್ಪನ್ನ ಸರಿಪಡಿಸಿಕೊಳ್ಳುತ್ತೆ. ಅದೇ ರೀತಿ ಈಗ ಗೋಲ್ಡ್ ಕೂಡ ಕರೆಕ್ಟ್ ಆಗ್ತಾ ಇದೆ. ಪ್ರಾಫಿಟ್ ಬುಕಿಂಗ್. ಸ್ನೇಹಿತರೆ, ಸಾಮಾನ್ಯವಾಗಿ ಜನರು ಚಿನ್ನದ ರೇಟ್ ಹೆಚ್ಚಾಗುತ್ತೆ ಅಂತ ಗೋಲ್ಡ್ ಖರೀದಿ ಮಾಡ್ತಾರೆ. ಮಕ್ಕಳ ಮದುವೆಗೆ ಅಂತ ಈಗಲೇ ಚಿನ್ನ ಖರೀದಿ ಮಾಡೋಣ ಅನ್ನೋರು ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಾರೆ. ಆದರೆ ದೊಡ್ಡ ದೊಡ್ಡ ಕಂಪನಿಗಳು, ಬ್ಯಾಂಕ್ಗಳು, ಇನ್ವೆಸ್ಟರ್ಸ್ ಹೂಡಿಕೆಗಂತ ಗೋಲ್ಡ್ ಮೇಲೆ ಹಾಕ್ತಾರೆ. ಅದೇ ರೀತಿ ದೊಡ್ಡ ಸಂಖ್ಯೆಯ ಜನ ಕಳೆದ 2 ವರ್ಷದಲ್ಲಿ ಚಿನ್ನಕ್ಕೆ ಮುಗಿಬಿದ್ದಿದ್ರು. ಈಗ ಗೋಲ್ಡ್ ETF ಗಳಿಂದಾಗಿ ಎಲ್ಲರೂ ಕೂಡ ದಿನನೂ ಇಷ್ಟು ಗೋಲ್ಡ್ ETF ಗಳನ್ನ ತಗೊಳ್ಳೋದು ಅಭ್ಯಾಸ ಶುರುವಾಗ್ತಿದೆ ಭಾರತದಲ್ಲೂ ಕೂಡ. ಸೊ ಏನಾಯ್ತು, ಎಲ್ರಿಗೂ ಕೂಡ ಲಾಭ ಬಂತು. ಅದರಲ್ಲಿ ಈಗ ಸಿಕ್ಕಾಪಟ್ಟೆ ಚಿನ್ನದ ಹೂಡಿಕೆ ಮಾಡಿ ಪ್ರಾಫಿಟ್ ಕೂಡ ಮಾಡ್ಕೊಂಡಿದ್ದಾರೆ. ಅದನ್ನ ಬುಕ್ ಮಾಡ್ಬೇಕಲ್ಲ, ಪ್ರಾಫಿಟ್ ನ ರಿಯಲೈಸ್ ಮಾಡ್ಕೋಬೇಕಲ್ಲ. ಸೊ ಒಂದಷ್ಟು ಸೇಲ್ ಮಾಡೋಕ್ಕೂ ಕೂಡ ಶುರು ಮಾಡಿದ್ದಾರೆ. ಈ 1 ವರ್ಷದಲ್ಲಿ ಚಿನ್ನದ ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ 60-65% ಜಂಪ್ ಆಗಿತ್ತು. ಇನ್ನು ಏರಿಕೆ ಆಗುತ್ತಾ ಅಂತ ಕಾಯ್ತಾ ಕೂತ್ರೆ ಹೇಳಕ್ಕಾಗಲ್ಲ. ಕರೆಕ್ಷನ್ ಶುರುವಾಗಿದೆ. ಹಾಗಾಗಿ ಎಲ್ಲರೂ ಕೂಡ ಒಂದ್ಸಲಿ ಡೌನ್ವರ್ಡ್ ಟ್ರೆಂಡ್ ಶುರು ಆಯ್ತು ಅಂದ್ರೆ ಎಲ್ಲರೂ ಕೂಡ ಮಾರ್ಕೊಂಡು ಪ್ರಾಫಿಟ್ ಬುಕ್ ಮಾಡ್ಕೊಳ್ಳೋಕೆ ಶುರು ಮಾಡ್ತಾರೆ. ಅದರಿಂದ ಇನ್ನಷ್ಟು ಕುಸಿತ ಆಗ್ತಾ ಹೋಗುತ್ತೆ. ಚಿನ್ನ ಬೆಳ್ಳಿ ಮೇಲೆ ದೀಪಾವಳಿ ಎಫೆಕ್ಟ್. ಹಬ್ಬ ಬಂದ್ರೆ ಸಾಕು ನಾವು ಭಾರತೀಯರು ಚಿನ್ನದ ಅಂಗಡಿ ಮೇಲೆ ಮುಗಿ ಬೀಳ್ತೀವಿ, ಮುತ್ತಿಗೆ ಹಾಕ್ತೀವಿ. ಅಷ್ಟಿಷ್ಟಂತಲ್ಲ, ಗ್ರಾಮ್ ಚಿನ್ನ ಆದರೂ ಕೂಡ ಖರೀದಿ ಮಾಡಬೇಕು ಅಂತ ಹಾತೊರಿತೀವಿ. ಯಾವಾಗ ಭಾರತದಲ್ಲಿ ಹಬ್ಬದ ಸೀಸನ್ ಶುರು ಆಗುತ್ತೋ ಅಲ್ಲಿಗೆ ಚಿನ್ನದ ಬೇಡಿಕೆ ಕೂಡ ಹೆಚ್ಚಾಗುತ್ತೆ. ದಸರಾ, ದೀಪಾವಳಿಯಂತಹ ಸಾಲು ಸಾಲು ಹಬ್ಬ ಬಂದಾಗ ಚಿನ್ನ ಖರೀದಿಯ ಭರಾಟೆ ಜೋರಾಗಿರುತ್ತೆ. ಆದ್ರೆ ಈಗ ಹಬ್ಬ ಮುಗ್ದಿರೋದ್ರಿಂದ ಖರೀದಿ ಕೂಡ ಕಮ್ಮಿ ಆಗಿದೆ. ಹೀಗಾಗಿ ಹಬ್ಬದ ಟೈಮ್ನಲ್ಲಿ ಕ್ರಿಯೇಟ್ ಆದ ಡಿಮಾಂಡ್ ಕೂಡ ಕುಸಿದಿದೆ. ಸಪ್ಲೈ ಜಾಸ್ತಿ ಆಗ್ತಿದೆ ಸೇಲ್ ಮಾಡ್ತಿರೋದ್ರಿಂದ. ಚಿನ್ನ ಬೆಳ್ಳಿ ದರಗಳು ಕೂಡ ಸಹಜ ಸ್ಥಿತಿಗೆ ಮರಳ್ತಾ ಇವೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಇನ್ನೂ ಕುಸಿಯುತ್ತಾ? ಎಲ್ಲರ ಕಣ್ಣು ಜಾಗತಿಕ ಸೆಂಟ್ರಲ್ ಬ್ಯಾಂಕ್ಗಳ ಮೇಲಿದೆ. ಯಾಕಂದ್ರೆ ಈ ಬ್ಯಾಂಕ್ಗಳು ಏನ್ ಮಾಡ್ತವೆ ಅನ್ನೋದರ ಮೇಲೆ ಚಿನ್ನದ ರೇಟ್ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅನ್ನೋದು ಡಿಸೈಡ್ ಆಗುತ್ತೆ. ಅದರಲ್ಲೂ ಅಮೆರಿಕದ ಫೆಡರಲ್ ಬ್ಯಾಂಕ್ ಏನ್ ಮಾಡುತ್ತೆ ಅನ್ನೋದು ಕೂಡ ಇಂಪಾರ್ಟೆಂಟ್. ಒಂದ್ ವೇಳೆ ಅಮೆರಿಕ ಏನಾದರೂ ಇಂಟ್ರೆಸ್ಟ್ ರೇಟ್ ಕಟ್ ಮಾಡಿದ್ರೆ ಮತ್ತೆ ಚಿನ್ನದ ರೇಟ್ ಏರಿಕೆಯಾಗೋ ಸಾಧ್ಯತೆ ಇರುತ್ತೆ ಅಂತ ಕೆಲವರು ಹೇಳ್ತಿದ್ದಾರೆ. ಯಾಕಂದ್ರೆ ಇಂಟ್ರೆಸ್ಟ್ ರೇಟ್ ಇಳಿಸೋದ್ರಿಂದ ಅಮೆರಿಕದ ಬಾಂಡ್ಗಳು ಜಾಸ್ತಿ ಲಾಭ ತಂದು ಕೊಡಲ್ಲ, ಅಟ್ರಾಕ್ಟಿವ್ ಆಗಲ್ಲ. ಆಗ ಜನ ಗೋಲ್ಡ್ ಕಡೆ ಬರ್ಬೋದು ಅಂತ. ಆದ್ರೆ ಯಾವ್ದ್ರಲ್ಲಾರು ಗೋಲ್ಡ್ ಆಗ್ಲಿ ಯಾವ್ದ್ರಲ್ಲಾರು ಜನ ಯಾವಾಗ ಬರ್ತಾರೆ? ಓಕೆ, ಇಂಟ್ರೆಸ್ಟ್ ರೇಟ್ ಕಮ್ಮಿ ಅಮೆರಿಕದಲ್ಲಿ ಅಂತ ಹೇಳಿ ಗೋಲ್ಡ್ ಕಡೆ ಬರಬೇಕು ಅಂದ್ರೆ ಗೋಲ್ಡ್ ಅಲ್ಲಿ ಜಾಸ್ತಿ ರಿಟರ್ನ್ಸ್ ನ ಎಕ್ಸ್ಪೆಕ್ಟೇಷನ್ ಇರಬೇಕು. ಗೋಲ್ಡ್ ಡೌನ್ವರ್ಡ್ ಹೋಗ್ತಾ ಇದೆ ಅಂತ ಹೇಳಿದ್ರೆ, ನೀವು ಎಂಟರ್ ಆಗ್ತಿರೋ ಪಾಯಿಂಟ್ ಆಲ್ರೆಡಿ ಪೀಕ್ ಅಂತ ಹೇಳಿದ್ರೆ, ಇನ್ ಮುಂದೆ ಇನ್ನೂ ಎಷ್ಟಕ್ಕೆ ಏರುತ್ತಪ್ಪ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇಲ್ಲ, ಇನ್ ಡೌನೇ ಆಗ್ತಾ ಹೋಗ್ಬೋದು ಅನ್ನೋ ಆತಂಕ ಇದ್ರೆ ಅವಾಗ ಗೋಲ್ಡ್ ಕಡೆ ಹೋಗದಿರೋ ಚಾನ್ಸಸ್ ಇರುತ್ತೆ. ಸೊ ನಾರ್ಮಲ್ ಕಂಡೀಷನ್ ಅಲ್ಲಿ ಆಗಿದ್ರೆ ಅಮೆರಿಕದ ಫೆಡರಲ್ ಬ್ಯಾಂಕ್ ಕಟ್ ಮಾಡಿದಾಗ, ಇಂಟ್ರೆಸ್ಟ್ ರೇಟ್ ಕಟ್ ಮಾಡಿದಾಗ ಯೂಶುವಲಿ ಚಿನ್ನ ಜಾಸ್ತಿ ಆಗಬೇಕು ಅನ್ನೋ ನಿರೀಕ್ಷೆ ಇಟ್ಕೊಳ್ಳಾಗ್ತಿತ್ತು. ಆದರೆ ಈಗಿನ ಸಿಚುವೇಶನ್ ಆಲ್ರೆಡಿ ಪೀಕ್ ಅಲ್ಲಿರೋದ್ರಿಂದ ಆ ಸಾಧ್ಯತೆ ಕೂಡ ಕಷ್ಟ. ಗೋಲ್ಡ್ ಮತ್ತೆ ಸಿಕ್ಕಾಪಟ್ಟೆ ಏರಿಕೆ ಆಗುತ್ತಿದ್ರಿಂದ ಅಂತ ಈ ಕ್ಷಣಕ್ಕೆ ಅನಿಸ್ತಾ ಇಲ್ಲ. ಆದ್ರೆ ಸ್ನೇಹಿತರೆ, ಮತ್ತೆ ಜಗತ್ತಲ್ಲಿ ಯುದ್ಧಗಳು ಸ್ಫೋಟ ಆಗೋದು, ಟ್ರಂಪ್ ಟ್ರೇಡ್ ವಾರ್ ಹುಚ್ಚಾಪಟ್ಟೆ ಜಾಸ್ತಿ ಮಾಡೋದು, ಯುಕ್ರೇನ್ ಯುದ್ಧ ಕಮ್ಮಿ ಆಗೋದ್ರ ಬದಲಿಗೆ ಜಾಸ್ತಿ ಆಗೋದು, ಇಸ್ರೇಲ್ ಇನ್ನೊಂದು ಯುದ್ಧವನ್ನ ಶುರು ಮಾಡೋದು, ಭಾರತ ಪಾಕಿಸ್ತಾನ ನಡುವೆ ಸಂಘರ್ಷ ಶುರುವಾಗೋದು, ಅಮೆರಿಕ ವೆನೆಜುವೆಲಾ ಯುದ್ಧ ಶುರುವಾಗೋದು, ಇಂಥದ್ದೇನಾದ್ರೂ ಆಯ್ತು ಅಂತ ಹೇಳಿದ್ರೆ ಅವಾಗ ಚಿನ್ನದ ರೇಟ್ ಮತ್ತೆ ಜಾಸ್ತಿ ಆಗೋ ಸಾಧ್ಯತೆ ಇರುತ್ತೆ. ಇಲ್ಲ ಅಂತ ಹೇಳಿದ್ರೆ, ಎಲ್ಲ ಉಲ್ಟಾ ಆಗ್ತಿದೆ ಇದ್ರದ್ದು ಅಂತ ಹೇಳಿದ್ರೆ, ಅಂದ್ರೆ ಯುದ್ಧಗಳಾಗ್ತಿಲ್ಲ, ಬದಲಿಗೆ ಶಾಂತಿ ಸ್ಥಾಪನೆ ಆಗ್ತಾ ಇದೆ, ಯುದ್ಧಗಳು ಕಮ್ಮಿ ಆಗ್ತಿದೆ, ಇರೋ ಯುದ್ಧಗಳು ಕೂಡ ಕೂಲ್ ಡೌನ್ ಆಗ್ತಿದಾವೆ, ಟ್ರಂಪ್ ಹುಚ್ಚಾಟ ಕಮ್ಮಿ ಆಗ್ತಿದೆ, ಟ್ಯಾರಿಫ್ ವಾರ್ ಕಮ್ಮಿ ಆಗ್ತಾ ಇದೆ, ಜಾಗತಿಕವಾಗಿ ಆರ್ಥಿಕ ಚಟುವಟಿಕೆ ಗರಿಗೆದರ್ತಾ ಇದೆ ಅಂತ ಹೇಳಿದ್ರೆ ಆವಾಗ ಚಿನ್ನದ ಬೆಲೆ ಡೌನ್ ಆಗ್ತಾ ಹೋಗೋ ಸಾಧ್ಯತೆನೇ ಜಾಸ್ತಿ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಈ ಮೆಂಬರ್ ಓನ್ಲಿ ವಿಡಿಯೋದಲ್ಲಿ ಡೀಟೇಲ್ ಆಗಿ ಎಲ್ಲಾ ಕಾರಣಗಳನ್ನ ಎಕ್ಸ್ಪ್ಲೇನ್ ಮಾಡಿದ್ವಿ. ಆಸಕ್ತರು ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ಅದನ್ನ ನೋಡಬಹುದು. ಹಾಗೆ ಸ್ನೇಹಿತರೆ, ಆಗಲೇ ಮೆನ್ಷನ್ ಮಾಡಿದ ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ ನಲ್ಲಿ ಆಸಕ್ತಿ ಇರೋದನ್ನ ಕನ್ಸಿಡರ್ ಮಾಡಬಹುದು. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.